ಗೋಟ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಸ್ವತಂತ್ರ ದಿನಾಚರಣೆ ದಿನ ಆಗಸ್ಟ್ 15. ನಮ್ಮ ಮೇಕೆ ಕುಟುಂಬಕ್ಕೆ 2 ಸದಸ್ಯರ ಆಗಮನಾಗಿದೆ. ಇವತ್ತು ನಮಗೂ ತುಂಬ ಖುಷಿಯಾಗಿದೆ. ಒಂದು ಮೇಕೆಯಿಂದ ಶುರು ಮಾಡಿದಂಥ ಜರ್ನಿ ದಿನ 2-3 ಮೇಕೆಗಳು ಮರಿ ಹಾಕ್ತಾ ಇರೋದ್ರಿಂದ ಸಂಖ್ಯೆಗಳು ಬೆಳೀತಾ ಇದೆ. ಹಿಂದೆ ಹಾಕ್ತಂಥ ಬೀಟಲ್ ಮೇಕೆ ಒಂದು ಗಂಡು ಒಂದು ಹೆಣ್ಣನ್ನು ಹಾಕಿತ್ತು. ಇದು ಕೂಡ ನಮ್ಮ ಮನೇಲಿರುವಂಥ ಇದು ನಾಟಿ ಮೇಕೆ, ಒಂದು ಹೆಣ್ಣು ಮತ್ತು ಒಂದು ಗಂಡನ್ನು ಹಾಕಿದೆ. ಇದರಿಂದ ನಮಗೂ ಖುಷಿಯಾಗಿದೆ. ಒಂದು ತಳಿ ಅಭಿವೃದ್ಧಿ ಮಾಡಲಿಕ್ಕಾದರೆ, ಇನ್ನೊಂದು ಆರ್ಥಿಕ ಪರಿಸ್ಥಿತಿಗಾಗಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಏನು ಮಾಡೋಕ್ಕೆ ನಿಮಗೆ ಮೇಕೆ, ಸುಮ್ಮನೆ ಏನಕ್ಕೆ ಮಾಡ್ತೀರಾ ಅಂತ ಅಂತಿದ್ರಲ್ಲ, ಸುಮ್ಮನೆ ಏನಕ್ಕೆ, ಅಯ್ಯೋ ಇವೆಲ್ಲ ರಿಸ್ಕ್ ಏನು ಮಾಡೋಕ್ಕೆ ಅಂತಿದ್ರಲ್ಲ. ಅಂದರೆ ರಿಸ್ಕ್ ಇದ್ರೇ ಕಣ್ರಿ ರಿಚ್ ಆಗೋಕ್ಕಾಗೋದು. ರಿಸ್ಕ್ ಇಲ್ಲದೆ ಯಾರು ಕೂಡ ಯಾವುದೇ ವ್ಯವಹಾರ ಆಗಲಿ ಬಿಸ್ನೆಸ್ ಆಗಲಿ ಏನೇ ಆದ್ರೂ ಇವತ್ತು ರಿಸ್ಕ್ ತಗೊಂಡ್ರೇ ರಿಚ್ ಆಗೋಕ್ಕಾಗೋದು. ನಮಗೆ ಇದು ರಿಚ್ ಅಂತಲ್ಲ, ನಮಗೆ ಇದ್ರ ಮೇಲೆ ಪ್ರೀತಿ, ಏನೋ ಒಂದರಿಂದ ಶುರುವಾಗಿದ್ದು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ, ಮನೇಲಿ ಕೇರ್ ಮಾಡ್ತಾ ಇರೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ನಮಗೆ ತುಂಬ ಖುಷಿ ಕೊಡ್ತಾಯಿದೆ, ತೊಂದರೆ ಇಲ್ಲ. 1ರಿಂದ ಇವತ್ತು ನಮ್ಮ ಗಡಿ 13ರ ಸಂಖ್ಯೆಗೆ ತನಕ ಹೋಗಿದ್ದೀವಿ. ಕೆಲವೊಂದು ಮಾರಿದ್ದೀವಿ, ಅದು ಬೇರೆ ವಿಚಾರ. ಆದರೆ ನಮ್ಮ ಸಂಖ್ಯೆ 13ಕ್ಕೆ ರೀಚ್ ಆಗಿದೆ. ಏನು ತೊಂದರೆ ಆಗುತ್ತೆ, 4 ದಿನ ಕಷ್ಟಪಟ್ಟು ಇವಾಗ ಮರಿ ಕೊಡ್ತಾ ಇದೆ. ಮರಿ ಕೊಡ್ತಾನೆ ಇರುತ್ತೆ. ಮಿನಿಮಮ್ ಒಂದು ಮೇಕೆ ಮಿನಿಮಮ್ 4ರಿಂದ 5 ವರ್ಷ ಮರಿಗಳು ಕೊಡ್ತಾ ಇರುತ್ತೆ. ಸಾಕಾಗುತ್ತೆ. ಏನೋ ಒಂದು ಭರವಸೆ. ಮೇಕೆ ಅಂದರೆ ಒಂದು ಭರವಸೆ, ಕುರಿನೂ ಅಂದರೆ ಒಂದು ಭರವಸೆ. ನೋಡೋಣ, ನಮ್ಗೆ ಮೇಕೆ ಜೊತೆ ಕುರಿನೂ ಮಾಡೋಕೆ ಅನುಕೂಲ. ಆದರೆ ಈಗ ಮೇಕೆ ಈಗ ಮರಿ ಕೊಡೋದು ನೋಡಿದ್ರೆ ಕುರಿ ಮಾಡೋದ ಮೇಕೆ ಮಾಡೋದ ಟೆನ್ಷನಲ್ಲಿರ್ತದೆ. ಆದರೆ ಅದು ಇರಲಿ ಇದು ಇರಲಿ ಅನ್ನೋದು ಒಂದು ಮನಸ್ಸಿನ ಆಸೆ. ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನಮ್ಮ ವೀಕ್ಷಕರಿಗೆ ನಾವು ಮಾಡ್ತಾಯಿರೋ ವಿಡಿಯೋ ಇಷ್ಟ ಆಗ್ತಾಯಿದೆ. ನಾವು ಹಂತವಾಗಿ ವಿಡಿಯೋದಲ್ಲಿ ಮಾಡಿದಂಥ ಸ್ವಲ್ಪ ಮಾಹಿತಿ ಅಷ್ಟೇ. ನಾನೇನು ಇದರಲ್ಲಿ ಲಾರ್ಜಾಗಿನ ಮಾಹಿತಿ ಏನು ಕೊಡ್ತಾ ಇಲ್ಲ, ನನಗೆ ತಿಳಿದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಆದರೆ ಈಗ ನಮ್ಮ ಸಬ್ಸ್ಕ್ರೈಬರ್ ಸಂಖ್ಯೆ 170ಕ್ಕೆ ಟಚ್ ಆಗಿದೆ. ಇದರಿಂದ ನಮಗೂ ಖುಷಿ. ಇನ್ನು ಮುಂದೆ ಇದಕ್ಕಿಂತ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅನ್ನೋದು ನಮ್ಮ ಭರವಸೆ. ಆದರೆ ಒಳ್ಳೊಳ್ಳೆ ವೀಡಿಯೋಗಳು, ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸ್ಬೇಕು ಅನ್ನೋದು. ಯಾರು ಮನೆ ಹತ್ರ ಜಾಗ ಇರೋರು, ಟೈಮ್ ವೇಸ್ಟಾಗಿ ಕಾಲ ಕಳೆಯುವಂಥವ್ರು ಇರಲಿ, 1-2 ಕುರಿನೋ 2 ಮೇಕೆನೋ ಸಾಕಿದ್ರೆ ಅವ್ರ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಮರಿಗಳು ಬರ್ತಾಯಿದ್ರೆ ಸಣ್ಣ ಪುಟ್ಟ ಖರ್ಚಿಗೆ ಎಲ್ಲದಕ್ಕೂ ಕೈ ಚಾಚೋ ಬದಲು ಸ್ವಲ್ಪ ಜಾಗ ಇತ್ತು ಅಂದರೆ ರೈತರು ಹಳ್ಳಿ ಕಡೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ಸಿಟಿಲಾದರೆ ಮಾಡೋಕ್ಕಾಗಲ್ಲ, ಸೈಟ್ ಇರಲ್ಲ, ಜಾಗ ಇರಲ್ಲ, ಮೇವು ತೊಗೊಂಬರೋಕ್ಕಾಗಲ್ಲ. ಸಿಟಿಲಾದರೆ ಎಲ್ಲ ಕೊಂಡ್ಕೊಂಬರ್ಬೇಕಾಗತ್ತೆ. ಮನೆ ಹತ್ರ ಒಂದು 10 ಗುಂಟೆ ಜಾಗ ಇರೋರು ಮಾಡ್ಬೋದು. ಅನ್ನೋಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಅದು ಏನು ನಮ್ಮದೇನು ಪೂರ್ತಿ 10 ಗುಂಟೆ ಇಲ್ಲ, ಅಕ್ಕಪಕ್ಕದಲ್ಲಿ ಇರೋರ ಹತ್ರ ಯಾರು ಕೊಡ್ತೀನಿ ಲೀಸ್ಗೆ ಅಂತಾರೆ ಅವ್ರ ಹತ್ರ ಮಾಡ್ಕೊಂಡು ಮಾಡ್ತಾಯಿರೋದು. ಅದರಿಂದ ಮಾಡ್ಬೋದು, ಮಾಡೋದ್ರಲ್ಲಿ ಏನಿಲ್ಲ. ರಿಸ್ಕ್ ತಗೊಳ್ರಿ. ರಿಸ್ಕ್ ತಗೊಂಡ್ರೆ ಒಂದಲ್ಲ ಒಂದು ಕಡೆ ನಮಗೆ ಕೈ ಹಿಡಿತದೆ. ಇವತ್ತು ಹಿಡಿಲಿಲ್ಲ ಅಂದ್ರೆ ನಾಳೆ ಹಿಡಿತದೆ. ಅದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಗೂ ಹೇಳ್ತಿದ್ರು ಜನ, 1 ಮೇಕೆಯಿಂದ ಏನು ಮಾಡೋಕ್ಕಾಗತ್ತೆ, 2 ಮೇಕೆಯಿಂದ ಏನು ಮಾಡೋಕ್ಕಾಗತ್ತೆ, ಒಂದು 50 ಮೇಕೆ ಸಾಕಬೇಕು, ಇಲ್ಲ ಒಂದು 100 ಮೇಕೆ ಸಾಕಬೇಕು, ಅಷ್ಟು ಮರಿ ಬರುತ್ತೆ, ಇಷ್ಟು ಮರಿ ಬರುತ್ತೆ, ಮತ್ತು ಅವಕ್ಕೆ ರೋಗ ಬರುತ್ತೆ, ಅದು ಬರುತ್ತೆ. ನೋಡಿ ಸ್ವಾಮಿ, ನಮ್ಮ ಮನೆಯಲ್ಲಿರೋ ಮೇಕೆಗೆ ನಾನೇನೇ ತಿಂಗಳಿಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ತೀನಿ. ಪಾಪ ಈ ಗರ್ಭ ಧರಿಸಿದಂಥ ಮೇಕೆಗಳಿಗೆ ಮಾತ್ರ ಮಾಡಿಲ್ಲ, ಯಾಕಂದರೆ ಅಬಾಷನ್ ಆಗಿಬಿಡುತ್ತಂತೆ ಡಿವಾರ್ಮಿಂಗ್ ಮಾಡಿದ್ರೆ. ಅದಕ್ಕೆ ಸಪ್ರೇಟ್ ಇರುತ್ತಂತೆ. ಅದ್ರದ್ದು ಸಪ್ರೇಟ್ ತಂದು ಮುಂದೆ ಮಾಡ್ತೀನಿ. ನಾನು ಇರೋ ಮೇಕೆಗೆ ಯಾವುದೇ ET ಆಗಲಿ, PPR ಆಗಲಿ, HS ಆಗಲಿ ಯಾವುದು ವ್ಯಾಕ್ಸಿನ್ ಹಾಕಿಲ್ಲ. ಯಾಕಂದ್ರೆ ನಾನು ಮನೆಯಿಂದ ಹೊರಗೆ ಬಿಡಲ್ಲ. ಏನೇ ಮೇವು ಬಂದ್ರೂ ಹೊರಗಿಂದ ಕುಯ್ಕೊಂಡು ಬರ್ತೀನಿ, ಒಳಗೆ ಹಾಕ್ತೀನಿ. ನೀರು ಬೋರ್ವೆಲ್ ನೀರು ಕುಡಿಬೇಕು, ಇಲ್ಲ ನಲ್ಲಿ ನೀರು ಕುಡಿಬೇಕು. ಅದು ಬಿಟ್ಟು ನೀರು ವ್ಯತ್ಯಾಸ ಆಗೋಲ್ಲ. ಹೊರಗಡೆ ಹೋಗಿ ಸುತ್ತಲ್ಲ, ಮನೆಯೊಳಗಿರ್ತವೆ. ಮೇವು ಹಾಕ್ತಿದ್ದಂಗೆ ತಿಂತವೆ, ಆರಾಮ್ ಮೆಲಕ್ ಮಾಡ್ತವೆ. ನಾವು ಬೆಳಗ್ಗೆ ಒಂದು 11 ಗಂಟೆಗೆ ಮೇವು ಹಾಕಿದ್ರೆ ಇನ್ನು ಮತ್ತೆ 3 ಗಂಟೆಗೆ ಹಾಕ್ತೀವಿ. ಆದ್ದರಿಂದ ಟೈಮ್ ಗ್ಯಾಪ್ ಇರ್ತದೆ. ಆ ಗ್ಯಾಪಲ್ಲಿ ಚೆನ್ನಾಗಿ ಮೆಲಕ್ ಮಾಡ್ತವೆ. ತಿನ್ನುವಾಗ ಏನು ಮಾಡ್ತಾವೆ ಗೊತ್ತಾ, ಅದು ತಿನ್ಬಿಡುತ್ತೆ ಅಂತ ಇದು ತಿನ್ಕೊಳಕ್ಕೆ ಹೋಗುತ್ತೆ, ಇದ್ರದ್ದು ಇದು ತಿನ್ಬಿಡುತ್ತೆ ಅಂತ ಅದು ತಿನ್ಕೊಳಕ್ಕೆ ಹೋಗುತ್ತೆ. ಹಿಂಗೆ ಮಾಡ್ತವೆ. ಹಿಂಗಿರೋದ್ರಿಂದ ಮಾಡಿರಿ, ಯಾರಿಗೇನು ಏನು ತೊಂದರೆ ಏನು ಆಗೋದಿಲ್ಲ. 1-2 ದಿನ ಕಷ್ಟ ಆಯ್ತದೆ, 4 ದಿನ ಕಷ್ಟ ಆಯ್ತದೆ. ಆದರೆ ಮನೆ ಒಳಗೆ ಸ್ಮೆಲ್ ಬರೋ ಥರ ಮಾಡ್ಕೋಬೇಡಿ. ಏನೇ ಮಾಡಿದ್ರೂ ಒಂದು ಕಡೆ ಬರಬೇಕು. ಒಂದೊಂದು ಐಡಿಯಾಗಳನ್ನ ಉಪಯೋಗಿಸ್ಕೊಳ್ಳಿ. ಅದರಿಂದ ಭಾಳ ಅನುಕೂಲ ಆಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಮೇಕೆ ಸಾಕಾಣಿಕೆಗೆ ಏನಾರು ಐಡಿಯಾ ಬೇಕು ಅಂದರೆ ನಮ್ಮಲ್ಲಿ ಒಂದೊಂದು ಹಾಕ್ತಾಯಿರ್ತೀವಿ, ನೋಡ್ತಾಯಿರಿ.